ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಸೊ ಸ್ನೇಹಿತರೆ, ಈ ವಿಡಿಯೋ ನೋಡ್ಬೇಕಾದ್ರೆ ಮೊಬೈಲ್ ಉದ್ದ ಹಿಡ್ಕೊಂಡು ನೋಡಿ, ವಿಡಿಯೋನ ಫುಲ್ ಸ್ಕ್ರೀನ್ ಮಾಡಿ ಆಮೇಲೆ ಉದ್ದ ಹಿಡ್ಕೊಂಡು ಈ ವಿಡಿಯೋ ನೋಡಿ, ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮ್ಮ ಇಮೇಜ್ ಅಲ್ಲಿ ಇರುವಂತ ಬ್ಯಾಕ್ ಗ್ರೌಂಡ್ ಅನ್ನ ರಿಮೂವ್ ಮಾಡೋದು ಹೇಗೆ ಅದು ನಾನು ತೋರಿಸ್ತಾ ಇದ್ದೀನಿ. ಮೇನ್ ಆಬ್ಜೆಕ್ಟ್ ಬಿಟ್ಟು ಹಿಂದ್ಗಡೆ ಇರುವಂತದ್ದು ಅನ್ವಾಂಟೆಡ್ ಬ್ಯಾಕ್ ಗ್ರೌಂಡ್ ಏನಿರುತ್ತೆ ಅದನ್ನ ರಿಮೂವ್ ಮಾಡೋದು ಹೇಗೆ ನೋಡೋಣ. ಒಂದೇ ಒಂದು ಕ್ಲಿಕ್ ನಲ್ಲಿ ನಾವು ಅದನ್ನ ರಿಮೂವ್ ಮಾಡಬಹುದು. ಯಾವುದೇ ಎಡಿಟಿಂಗ್ ಅದು ಇದು ಏನೂ ಬೇಕಾಗಿಲ್ಲ, ಜಸ್ಟ್ ಒಂದು ಕ್ಲಿಕ್ ನಲ್ಲಿ ನಾವು ಅದನ್ನ ರಿಮೂವ್ ಮಾಡಬಹುದು. ಸೊ ಅದಕ್ಕಾಗಿ ನಮ್ಮ ಹತ್ರ ಒಂದು ಅಪ್ಲಿಕೇಶನ್ ಇರಬೇಕು ಸ್ನೇಹಿತರೆ. ಅಪ್ಲಿಕೇಶನ್ ಹೆಸರು ಇಲ್ಲಿ ತೋರಿಸ್ತೀನಿ ನೋಡಿ, REMOVE ರಿಮೂವ್ .bg ಅಂತ ಈ ಅಪ್ಲಿಕೇಶನ್ ಇದೆ. ಸೊ ಈ ಅಪ್ಲಿಕೇಶನ್ ನಿಮಗೆ ಪ್ಲೇ ಸ್ಟೋರ್ ನಲ್ಲಿ ಫ್ರೀ ಆಗಿ ಸಿಗುತ್ತೆ. REMOVE.bg ಅಂತ ಪ್ಲೇ ಸ್ಟೋರ್ ನಲ್ಲಿ ನೀವು ಸರ್ಚ್ ಮಾಡಿದಾಗ ಇಂಥ ಲೋಗೋ ಜೊತೆ ಆ ಅಪ್ಲಿಕೇಶನ್ ಬರುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಅದನ್ನ ಇಲ್ಲಿ ಓಪನ್ ಮಾಡಿ. ಜಸ್ಟ್ ಇದನ್ನ ಈ ರೀತಿ ಓಪನ್ ಮಾಡಿ. ಈ ರೀತಿ ಕಾಣುತ್ತೆ ಇಂಟರ್ಫೇಸ್. ಓಪನ್ ಆದ ತಕ್ಷಣ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಬರುತ್ತೆ ನೋಡಿ. ಅಪ್ಲೋಡ್ ಇಮೇಜ್ ಅಂತ ಬರ್ತಿದೆ. ಅಪ್ಲೋಡ್ ಆನ್ ಇಮೇಜ್ ಟು ರಿಮೂವ್ ದ ಬ್ಯಾಕ್ ಗ್ರೌಂಡ್ ಅಂತ ಇದೆ. ಸೊ ಅಪ್ಲೋಡ್ ಇಮೇಜ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಮೊಬೈಲ್ ಸ್ಟೋರೇಜ್ ಇಲ್ಲಿ ಕೇಳುತ್ತೆ. ಸೊ ಫೋಟೋಸ್ ನಲ್ಲಿ ನಾನು ಹೋಗ್ತೀನಿ. ಇಲ್ಲಿ ನೀವು ಕೂಡ ಎಲ್ಲಿ ಫೋಟೋ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ರೀಸೆಂಟ್ ನಾನು ಇಲ್ಲಿ ನೋಡಿ ಒಂದು ಫೋಟೋ ಇದೆ. ಇವರು ಅರ್ಚನಾಸ್ ವೆಜ್ ರೆಸಿಪಿ ಅಂತ ಇವ್ರ ಚಾನಲ್ ಇದೆ. ಇವರು ಕೂಡ ರೆಸಿಪಿ ಚಾನಲ್ ರನ್ ಮಾಡ್ತಿದ್ದಾರೆ. ರೀಸೆಂಟ್ ಆಗಿ ಇವ್ರ ಚಾನಲ್ ಮೇಲೂ ಕೂಡ ಸಬ್ಸ್ಕ್ರೈಬರ್ಸ್ ವಾಚ್ ಅವರ್ಸ್ ಆಗಿ ಫುಲ್ ಮಾನಿಟೈಸೇಷನ್ ಆಯ್ತು. ಸೊ ಇವ್ರ ಚಾನಲ್ಗೂ ನೀವು ವಿಸಿಟ್ ಮಾಡಿ ನೋಡ್ಬೋದು. ಸೊ ಇವ್ರ ಚಾನಲ್ಗೆ ಒಂದು ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿ ಮಾಡೋದು ಹೇಗೆ ಅಂತ ಇವರು ಕ್ವಶನ್ ಮಾಡಿದ್ರು. ಅದಕ್ಕಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಅವರಿಗಾಗಿನೇ ಈ ವಿಡಿಯೋ ಮಾಡ್ತಿದ್ದೆ. ಸೊ ಇದನ್ನ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆ ಇಮೇಜ್ ಓಪನ್ ಆಗುತ್ತೆ. ಈ ರೀತಿ ಇಲ್ಲಿ ಓಪನ್ ಆಗುತ್ತೆ. ಸೊ ಹಿಂದ್ಗಡೆ ಇರುವಂತದ್ದು ಅನ್ವಾಂಟೆಡ್ ಏನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದೆ ಅದು ರಿಮೂವ್ ಆಗುತ್ತೆ. ಇಲ್ಲಿ ನೋಡಿ. ಸೊ ಈ ರೀತಿ ಈಸಿಯಾಗಿ ಕ್ಲಿಯರ್ ಆಗಿ ಬಂದ್ಬಿಡುತ್ತೆ. ಅವಾಗ ನೀವೇನ್ ಮಾಡ್ಬೇಕು, ಡೌನ್ಲೋಡ್ ಅಂತ ಈ ಬ್ಲೂ ಲಿಂಕ್ ಕಾಣ್ತಿದೆ ನೋಡಿ ಕೆಳಗಡೆ ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ, ಇದರ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಕ್ಲಿಕ್ ಮಾಡಿದ್ರೆ ಆಯ್ತು, ಅದು ಡೌನ್ಲೋಡ್ ಆಗ್ಬಿಡುತ್ತೆ. ಇಲ್ಲೇನು ಓಪನ್ ಮಾಡೋದು ಬೇಕಾಗಿಲ್ಲ, ಜಸ್ಟ್ ಡೌನ್ಲೋಡ್ ಆಗಿದೆ. ಸೊ ಇದನ್ನ ನೀವು ನಿಮ್ಮ ಈ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ನಲ್ಲಿ ಬಳಸ್ಕೋಬಹುದು. ಈಗ ಇಲ್ಲೇನು ಮಾಡ್ಬೇಕಾಗಿಲ್ಲ, ಜಸ್ಟ್ ರಿಮೂವ್ ಆಗಿದೆ, ಡೌನ್ಲೋಡ್ ಮಾಡ್ಕೊಂಡ್ ಬಿಟ್ಟಿವಿ. ಈಗ ಇದರಲ್ಲಿ ನಾವು ಅದನ್ನ ಎಕ್ಸ್ಪೋರ್ಟ್ ಮಾಡ್ಕೋಬೇಕು ಅಷ್ಟೇ. ಸೊ ಇಲ್ಲಿ ನಾನು ಪ್ರಾಜೆಕ್ಟ್ ಓಪನ್ ಮಾಡಿದೆ. ಇದು ನ್ಯೂ ಟೆಕ್ಸ್ಟ್ ಏನಿದೆ ಇದನ್ನ ಡಿಲೀಟ್ ಮಾಡ್ತೀನಿ. ಆಮೇಲೆ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಫ್ರಾಮ್ ಗ್ಯಾಲರಿಯಿಂದ ಈ ಇಮೇಜ್ ಅನ್ನ ಇಂಪೋರ್ಟ್ ಮಾಡ್ತೀನಿ. ನೋಡಿ ಈ ರೀತಿ ಇಮೇಜ್ ರೆಡಿಯಾಗಿ ಬಂದ್ಬಿಡ್ತು. ಸೊ ಈ ರೀತಿ ನೋಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋದೆಲ್ಲ ಕ್ಲಿಯರ್ ಮಾಡ್ಕೊಂಡು ಈ ರೀತಿ ನಮ್ಗೆ ಇಮೇಜ್ ಬಂದ್ಬಿಡ್ತು. ಸೊ ಇದನ್ನ ನೀವು ಒಂದೊಳ್ಳೆ ಥಂಬ್ನೇಲ್ ಕೂಡ ಮಾಡಬಹುದು. ಸೊ ಇಮೇಜ್ ಸೈಜ್ ಅಲ್ಲಿ ಹೋಗಿ ಕಸ್ಟಮ್ ನಲ್ಲಿ ವಿಡ್ತ್ ಅನ್ನ 1920 ಅಂಡ್ ಇಲ್ಲಿ 1080 ಹಾಕ್ಬೇಕು. ಸೊ 16:9 ರೇಷಿಯೋ ಆಯ್ತು. ಓಕೆ ಮಾಡಿ. ಸೊ ಈ ರೀತಿ ಬರುತ್ತೆ. ನಿಮ್ಮ ಇಮೇಜ್ ಅನ್ನ ಇದ್ರ ಪ್ರಕಾರ ಅಡ್ಜಸ್ಟ್ ಮಾಡ್ಕೋಬೇಕು ಈ ರೀತಿ. ಸೊ ಈ ರೀತಿ ನಿಮ್ಗೆ ಎಷ್ಟು ಬೇಕು ಆ ರೀತಿ ನೀವು ಅಡ್ಜಸ್ಟ್ ಮಾಡಿಕೊಂಡು ನೀವು ಇದನ್ನ ಲಾಕ್ ಮಾಡಿ. ಆಮೇಲೆ ಇದು ಎಲ್ಲಿ ಮೂವ್ ಆಗಲ್ಲ ಈಗ. ಸೊ ಇಲ್ಲಿ ಹಿಂದಿನ ಕಲರ್ ಏನಾದ್ರೂ ಚೇಂಜ್ ಮಾಡಬೇಕು, ಬ್ಯಾಕ್ ಗ್ರೌಂಡ್ ಕಲರ್ ಅಂದ್ರೆ ಇದನ್ನ ಕೂಡ ನೀವು ಚೇಂಜ್ ಮಾಡ್ಕೋಬಹುದು. ಈ ರೀತಿ ಯಾವ ರೀತಿ ನಿಮ್ ಕಲರ್ ಬೇಕು ಆ ರೀತಿ ಕಲರ್ ಅಡ್ಜಸ್ಟ್ ಮಾಡ್ಕೊಂಡು ಈ ರೀತಿ ಮಾಡ್ಕೋಬಹುದು. ಇಲ್ಲಾಂದ್ರೆ ಇಲ್ಲಿ ಗ್ರೇಡಿಯಂಟ್ ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂದ್ರೆ ಸಿಂಗಲ್ ಕಲರ್ ಕೂಡ ಯೂಸ್ ಮಾಡಬಹುದು. ಬೇಡ ಅಂದ್ರೆ ನೀವು ಗ್ರೇಡಿಯಂಟ್ ಅಲ್ಲಿ ಹೋಗಿ ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಬೇಕು ಅಂದ್ರೆ ಇಲ್ಲಿ ಕಲರ್ ಕೂಡ ಚೇಂಜ್ ಮಾಡ್ಕೋಬಹುದು. ಸೊ ಯಾವ ರೀತಿ ಇಲ್ಲಿ ಬೇಕು ಆ ರೀತಿ ಇಲ್ಲಿ ನೋಡಿ ಮೇಲ್ಗಡೆ ಇರುವಂತ ಆಪ್ಷನ್ ನಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಹೀಗಾಗತ್ತೆ. ಇಲ್ಲಿ ಕಲರ್ ಚೇಂಜ್ ಮಾಡಬೇಕು ಅಂದ್ರೆ ಇಲ್ಲಿ ಟಚ್ ಮಾಡಿ ಬಕೆಟ್ ಮೇಲೆ ಕ್ಲಿಕ್ ಮಾಡಿ ನೀವು ಕಲರ್ ಕೂಡ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು ಈ ರೀತಿ. ಸೊ ನೋಡಿ ಈ ರೀತಿ. ಆಮೇಲೆ ಈ ಕಡೆ ಕಲರ್ ಚೇಂಜ್ ಮಾಡಬೇಕು ಅಂದ್ರೆ ಇದನ್ನ ಕ್ಲಿಕ್ ಮಾಡಿ, ಇದು ಬಕೆಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕೂಡ ನೀವು ಕಲರ್ ಚೇಂಜ್ ಮಾಡ್ಕೋಬಹುದು ಈ ರೀತಿ. ಸೊ ಈ ರೀತಿಯೂ ಕೂಡ ನೀವು ಮಾಡ್ಕೋಬಹುದು. ಕಲರ್ ನಿಮ್ ಪ್ರಕಾರ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಇಮೇಜ್ ಬ್ಯಾಕ್ ಗ್ರೌಂಡ್ ನಾವು ರಿಮೂವ್ ಮಾಡ್ಕೋಬಹುದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ ನ ಉಪಯುಕ್ತ ಮಾಹಿತಿ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.